ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ CP ವ್ಲಾಗಿಂಗ್ ಕಪಲ್. ನಾವಿವತ್ತು ಬಂದಿರೋದು ಶ್ರದ್ಧಾ ಭಕ್ತಿಯಿಂದ ಕಷ್ಟಗಳನ್ನು ಕಳ್ಕೊಂಡು ಇಷ್ಟಾರ್ಥವನ್ನು ಈಡೇರಿಸುವ ದೈವ. ಇದೊಂದು ಶಕ್ತಿ ಕ್ಷೇತ್ರ ಅಂತಲೇ ಹೇಳ್ಬೋದು. ನೂರಾರು ವರ್ಷಗಳಿಂದ ಎಲ್ಲರ ದುಃಖವನ್ನು ದೂರ ಮಾಡುವ ಪವಾಡ ಮಂದಿರ. ಇಲ್ಲಿ ಜಾತಿ ಭೇದ ಅಂತ ನಡೆಯೋದೇ ಇಲ್ವಂತೆ. ಎಲ್ಲರೂ ಒಂದೇ ಜಾತಿಯ ಹಾಗೆ ನಡೆದುಕೊಳ್ತಾರೆ. ಈ ಮಂದಿರದಲ್ಲಿ ವಿಸ್ಮಯಕಾರಿ ದೈವಿ ಪುರುಷರಾದ ಪರಮ ಪೂಜ್ಯ ಹುಬ್ಬಳ್ಳಿಯ ಉಣ್ಕಲ್ ಗ್ರಾಮದ ಸಿದ್ದಪ್ಪಜ್ಜನವರ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ವರ್ಷವಿಡೀ ಈ ದೇವರ ಅಗ್ನಿಕುಂಡದಲ್ಲಿ ಅಗ್ನಿ ಇದ್ದೇ ಇರುತ್ತಂತೆ. ಈ ಆಮೆ ಪ್ರತಿಮೆನ ನೀವು ನೋಡ್ತಾ ಇರ್ಬೋದು. ಟೆಂಪಲ್ ಬರೋ ಸ್ಟಾರ್ಟಿಂಗಲ್ಲಿನೇ ಇದೆ. ಟೋಟಲಿ ಗೋಲ್ಡನ್ ಕಲರಲ್ಲೇ ಇದೆ. ಹಾಗೆ ಸ್ವಲ್ಪ ಮುಂದೆನೇ ನಂದಿಯ ಮೂರ್ತಿ ಕೂಡ ಇಲ್ಲೇ ಇದೆ, ನೀವು ನೋಡ್ತಾ ಇರ್ಬೋದು. ಸೀಲಿಂಗ್ ಕೂಡ ಫುಲ್ಲಿ ಸ್ಟೋನಲ್ಲೇ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೋನಲ್ಲೇ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಇದೇ ಸಿದ್ದಪ್ಪಜ್ಜರ ಗರ್ಭಗುಡಿ. ಬಟ್ ನಾವು ಆಫ್ಟರ್ನೂನ್ ಟೈಮಲ್ಲಿ ಹೋದಾಗ ಕ್ಲೋಸಲ್ಲೇ ಇತ್ತು. ಅಜ್ಜನವರ ವಾಸಸ್ಥಳ, ಗರ್ಭಗುಡಿ, ಮೇನ್ ಗುಡಿ ಇದೆ ಅಂತಲೇ ಹೇಳ್ಬೋದು. ಕೇಳ್ಕೊಂಡಿರೋ ಆಸೆ ಇಷ್ಟಾರ್ಥ ಎಲ್ಲ ಈಡೇರಿಸ್ತಾರೆ ಅಂತೆ. ನಮ್ಮ ಅಜ್ಜನವರ ಜಾತ್ರೆ ಟೈಮಲ್ಲಿ ಯೂಸ್ ಮಾಡೋ ಪಲ್ಲಕ್ಕಿ, ಇದರಲ್ಲಿ ಅಜ್ಜನವರ ಪ್ರತಿಮೆನ ಇಟ್ಟು ಮೆರವಣಿಗೆ ಎಲ್ಲ ಮಾಡ್ತಾರಂತೆ. ಹಾಗೆ ಇಯರ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಜಾತ್ರೆ ಕೂಡ ನಡೆಯುತ್ತಂತೆ. ಇಲ್ಲಿ ಪಕ್ಕದಲ್ಲಿನೇ ಅಜ್ಜನವರ ಸಮುದಾಯ ಮಂಟಪವಿದೆ ಅಂತೆ. ಮೊದಲು ಮದುವೆಗಳು ಮತ್ತು ಫಂಕ್ಷನ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಇಲ್ಲ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಹುಬ್ಳಿಗೆ ಬಂದರೆ ಒನ್ಸ್ ಆದರೂ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹಿಸ್ಟಾರಿಕಲ್ ಟೆಂಪಲಲ್ಲಿ ಈ ಟೆಂಪಲ್ ಕೂಡ ಒಂದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಸಿದ್ದಪ್ಪಜ್ಜನವರು ಮೊದಲು ಹೇಗಿದ್ರು ಅಂತ. ಇದು ಪೂಜಾ ನಡೆಯೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಅಜ್ಜನವರ ಫೋಟೋ ಪಕ್ಕದಲ್ಲಿ ನುಡಿ ಮುತ್ತುಗಳು ಅಂತ ಮೋಟಿವೇಟ್ ಲೈನ್ಸ್ನ ಬರೆದಿದ್ದಾರೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇದು ಟೆಂಪಲ್ ಪಕ್ಕದಲ್ಲೇ ಎಂಟಿ ಪ್ಲೇಸ್ ಟೈಪ್ ಆಫ್ ಗ್ರೌಂಡ್ ಥರ ಇದೆ ಈ ಪ್ಲೇಸ್. ಮತ್ತು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಸಿದ್ದಪ್ಪಜ್ಜನವರು ಪ್ರಾಪರ್ ಕೇರಳದವರಂತೆ. ಕೇರಳದಿಂದ ನಡ್ಕೊಂಡು ಬಂದು ಉಣ್ಕಲ್ ಗ್ರಾಮದಲ್ಲಿ ಕೊನೆಗೆ ಇಲ್ಲೇ ನೆಲೆಸಿದ್ದಾರೆ. ಈವಾಗಲೂ ಕೂಡ ವರ್ಷಕ್ಕೊಮ್ಮೆ ಜಾತ್ರೆ ಸಮಯದಲ್ಲಿ ಕೇರಳದಲ್ಲಿರುವ ಅಜ್ಜನವರ ಸಂಬಂಧಿಕರು ಹಾಗೆ ಜನರು ಹೂವು, ಹಣ್ಣು, ಡೆಕೋರೇಟಿವ್ ಐಟಮ್ಸ್ ಇನ್ನೂ ಹಲವಾರು ವಸ್ತುಗಳನ್ನು ಕೊಟ್ಟು ಕಳಿಸ್ತಾರಂತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಜಾತ್ರೆ ಸಮಯದಲ್ಲಿ ಫುಲ್ಲಿ ಸಿಲ್ವರಿಂದ ಮಾಡಿರುವ ರಥೋತ್ಸವವನ್ನು ಮಾಡ್ತಾರಂತೆ. ಆವಾಗ ಈ ರಥದಲ್ಲಿ ಅಜ್ಜನವರ ಮೂರ್ತಿಯನ್ನು ಇಟ್ಟು ಮೆರವಣಿಗೆ ಮಾಡುವ ಮುಖಾಂತರ ತುಂಬ ಗ್ರ್ಯಾಂಡಾಗಿ ಜಾತ್ರೆನ ನಡೆಸ್ಕೊಡ್ತಾರಂತೆ.